Watch India's largest kids library only on Jio Hotstar. Download the app now. ಅಯ್ಯೋ ನಾನು ನಿನ್ನ ಮುಖ ನೋಡಿ ನಗ್ತಾ ಇದ್ದೀನಿ ಕಣ. ನಿನಗೆ ಇದ್ದಕ್ಕಿದ್ದಂಗೆ ಇಷ್ಟು ದೊಡ್ಡ ದಾಡಿ ಬಂದ್ಬಿಟ್ಟಿದೆಯಲ್ಲ. ಅರೆ ನಾನು ನಿನ್ ಮುಖ ನೋಡಿ ನಗ್ತಾ ಇದ್ದೀನಿ ಕಣೋ. ಅರೆ ಇದು ನನ್ನ ಒರಿಜಿನಲ್ ದಾಡಿ ಕಣ ಮೋಟು. ಆದ್ರೆ ಪತ್ಲು ಇದ್ಯಾಗೋ ಸಾಧ್ಯ? ನಾವೀಗ ಜನಗಳಿಗೆ ಹಾಗೋ ನಮ್ಮ ಮುಖ ತೋರ್ಸೋದು? ಅಲ್ಲೋಡ ನನ್ನ ಪ್ರೀತಿಯ ಮೋಟು ಪತ್ಲು, ನಾನ್ ನಿಮ್ಗೆ ಒಂದು ಕೆಮಿಕಲ್ ಹಾಕ್ಬಿಟ್ಟು ನಿಮ್ಮ ಗಡ್ಡನ ಉದ್ದ ಮಾಡಿದ್ದೀನಿ. ಅದು ದಿನ ದಿನ ಉದ್ದ ಆಗ್ತಾನೆ ಇರುತ್ತೆ. ಮತ್ತೆ ಯಾರ್ಯಾರು ನಿಮ್ ಹತ್ರ ಮಾತಾಡ್ತಾರೋ ಅವ್ರ ಗಡ್ಡ ಕೂಡ ಇದೇ ರೀತಿ ಆಗುತ್ತೆ. ನಿಮ್ಮ ಪ್ರೀತಿಯ ಕುಳ್ಳಗಿರೋ ಮುದ್ದಾಗಿರೋ ಚಿನ್ನ ಕದಿಯೋ ನಿಮ್ಗೆ ಅಶುಭನ ಕೋರೋ ಅಂತ ಫ್ರೆಂಡ್ ಜಾನ್ ದ ಡಾನ್. ನಡಿಯೋ ಪತ್ಲು, ಆ ಜಾನ್ ಈಗಲೇ ವಿಚಾರಿಸ್ಕೊಳ್ಳೋಣ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ಇದೇನ್ರೋ ಜೋಕರ್ ತರ ಓಡಾಡ್ತಾ ಇದ್ದೀರಾ? ಅದೇ ನಮ್ ತಲೆ ತಿನ್ಬೇಡ ಇರಪ್ಪ, ನಾವ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ, ಆಮೇಲೆ ಸಿಗ್ತೇವೆ ಕಣ. ಆ ತರ ಏನ್ ಅರ್ಜೆಂಟ್ ಇದೆ ಏನು ಅಂತ ನನಗೂ ಒಂಚೂರು ಹೇಳ್ಬಿಟ್ಟು ಹೋಗೋ. ನೀವು ಒದೆ ತಿನ್ನೋದಕ್ ಮುಂಚೆನೆ ಏನಕ್ಕೆ ಇವತ್ತು ನಗ್ತಾ ಇದ್ದೀರಾ? ಅಲ್ಲ ಬಾಕ್ಸರಣ, ಈಗ ಗೊತ್ತಾಗುತ್ತೆ ಇರಿ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಒದೆ ಕೊಡ್ತೀವಿ ಅಂತ ಹೇಳ್ದಲ್ಲ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನೀವು ನಮ್ಗೆ ಇನ್ನೂ ಸಖತ್ತಾಗಿ ಹೊಡಿತೀರಾ. ತಗೋ, ನೀನು ತಗೋ. ಇವಾಗಾದ್ರೆ ಹೇಳು. ನೋಡ್ಕೊಳ್ಳಿ, ನಿಮ್ಗೂ ನಮ್ ತರನೇ ದಾಡಿ ಬಂದ್ಬಿಟ್ಟಿದೆ, ನಮ್ ತರನೇ ಇದೆ. ಅರೆ ನೋಡ್ಕಂತೀನಿ, ನಿಮ್ಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಬನ್ನಿ ಕೆಳಗ್ ನೀವು. ಅರೆ ಮೋಟು ಪತ್ಲು, ಇದ್ ಯಾವ ತರ ವಿಚಿತ್ರವಾಗಿ ಗಡ್ಡ ಬಿಟ್ಕೊಂಡ್ ಬಂದಿದ್ದೀರಾ ನೀವು? ತುಂಬಾ ಫನ್ನಿಯಾಗಿ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ತೋರಿಸಿ. ಅಸ್ಲಿನಾ ನಕಲಿನಾ ಅಂತ. ನಾವು ನಮ್ ದಾಡಿ ತೋರ್ಸ್ತಾ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ನೀವು ಫನ್ನಿಯಾಗೆ ಕಾಣಿಸ್ತೀರಮ್ಮ. ಒಳ್ಳೇದಾಯ್ತು, ಹೆಣ್ಮಕ್ಳಿಗೆ ಗಡ್ಡನೇ ಬರಲ್ಲ. ನನ್ಗಂತೂ ಆ ತರದ್ ಏನೂ ಆಗಲ್ಲ. ಅಯ್ಯೋ ಕಿಸಿ ಬೇಡಮ್ಮ ತಾಯಿ, ನೋಡಮ್ಮ ನಿನಗೂ ದಾಡಿ ಬಂದ್ಬಿಟ್ಟಿದೆ. ಅಯ್ಯೋ ಇದೇನ್ ಮಾಡ್ಬಿಟ್ಟೆ? ಅಯ್ಯೋ ಇದನ್ನ ತೆಗೆದ್ ಬಿಡು. ಅಯ್ಯೋ ಅಯ್ಯೋ ತೆಗಿ ಇದನ್ನ. ಇವಾಗ ಗೊತ್ತಾಯ್ತು ಹೆಣ್ಮಕ್ಳಿಗೂ ಗಡ್ಡ ಬರುತ್ತೆ ಅಂತ. ದಯವಿಟ್ಟು ತೆಗಿ ಇದನ್ನ. ಅರೆ ಅರೆ ಮೋಟು ಪತ್ಲನ ಹಿಡ್ಕೊಳ್ಳಿ, ಇವರಿಂದಾಗಿ ನನಗೆ ಗಡ್ಡ ಬಂತು. ಅರೆ ಅರೆ ನಗೋದನ್ ಬಿಟ್ಟು ನೀವು ನೋಡ್ಕೊಳ್ಳಿ, ನಿಮ್ಗೂ ಎಲ್ಲರಿಗೂ ಗಡ್ಡ ಬಂದ್ಬಿಟ್ಟಿದೆ. ಮೋಟು ಪತ್ಲುನ ಬಿಟ್ಬಿಡಿ, ಹಿಡ್ಕೊಳ್ಳಿ ಅವ್ರನ್ನ. ಅವರಿಂದನೇ ನಮ್ಗೆ ದಾಡಿ ಬಂದಿರೋದು. ಚಿಂಗಂ ಸರ್, 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 ಹೆಲ್ಪ್ ಮಾಡಿ ಚಿಂಗಂ ಚಿಂಗಂ ಸರ್. ಸರ್, ಕಾಪಾಡಿ. ಚಿಂಗಂ ಸರ್, ಚಿಂಗಂ ಸರ್, ಚಿಂಗಂ ಸರ್, ಚಿಂಗಂ ಸರ್. ಅಯ್ಯಮ್ಮ ಮೋಟು ಬದ್ಲು, ಇದೇನಪ್ಪ ನೀವಿಬ್ರು ಅವತಾರ ಹೀಗೆ? ಅಸ್ಲಿನೋ ನಕಲಿನೋ ಯಾವುದೇ ಆಗ್ಲಿ ಬಹಳ ಫನ್ನಿ ಆಗಿದೆ. ಚಿಂಗಂ ಸರ್ ನಮ್ಮನ್ನು ಕಾಪಾಡಿ ಸರ್, ಜನಗಳು ನಮ್ಮನ್ನು ಅಟ್ಟಾಡ್ಸ್ಕೊಂಡು ಹೊಡೆಯಕ್ಕೆ ಬರ್ತಾ ಇದ್ದಾರೆ ಸರ್.
ನೀವು ಮೊದಲು ನನ್ನ ಹತ್ರ ಇದನ್ನ ಹೇಳಿ. ಅಯ್ಯಮ್ಮ, ನೀವು ಒಳ್ಳೆ ಜೋಕರ್ ತರ ಹಾಕೊಂಡು ಯಾಕೆ ಓಡಾಡ್ತಾ ಇದ್ದೀರಾ? ಮೊದಲದನ್ನ ಕಿತ್ತು ಬಿಸಾಕ್ಬಿಡಿ. ದೂರ ದೂರ ಇರಿ ಚಿಂಗಂ ಸರ್, ನೀವು ನಮ್ಮ ಹತ್ರ ಮಾತ್ರ ಬರಬೇಡಿ ಸರ್ ನೀವು. ಅಯ್ಯಮ್ಮ ಮೋಟು ಪತ್ಲು, ನೀವಿಬ್ರು ನಮ್ಮ ಸ್ಟೇಷನ್ಗೆ ಬಂದ್ಬಿಟ್ಟು ನನ್ನನ್ನೇ ದೂರ ಇರಿ ಅಂತ ಆರ್ಡರ್ ಮಾಡ್ತೀರಾ? ನೀವೇ ಹೇಳಬೇಕು, ಇದು ಹೇಗಾಯ್ತು, ಯಾವಾಗಾಯ್ತು ಹೇಳಿ ಬೇಗ. ಏರಪ್ಪೇರಿ, ನಿಮಗೂ ದಾಡಿರಿ. ಸರ್ ಮಾತಾಡಬೇಡ, ಇನ್ನೇನು ಮಾತಾಡಬೇಡ. ಅಯ್ಯವ್ವ, ಅದೇ ಸರ್, ಕೇಳಿ ಅಲ್ಲ ಸರ್. परेड सावधान, परेड पीछे मोड़, तेज चल, कन्नड़ी नोಡ್ಕೋ. ಏ ಮೋಟು ಪತ್ಲು, ಇವೆಲ್ಲ ನಿಮ್ಮಿಂದನೇ ಆಗಿರೋದು. ಇಲ್ಲಿ ನೋಡಿ, ಬೇಗ ನಾವು ಸರಿ ಮಾಡಿ. ನನಗೂ ನಮ್ಮ ಶಿಷ್ಯಂದ್ರಿಗೂ ಇಬ್ಬರಿಗೂ ಬೇಗ ದಾಡಿ ತೆಗೆಸ್ಬಿಡಿ. ಓಕೆ, ಬೇಗ. ಅರೆ ಚಿಕ್ಕಂ ಸರ್, ನಮ್ಗೆ ತೆಗಿಯಕ್ಕಾಗ್ತಿಲ್ಲ ಸರ್. ಇನ್ನು ನಿಮ್ಗೆ ಹೆಂಗ್ ತೆಗಿಯಕ್ಕಾಗತ್ತೆ ಹೇಳಿ ಸರ್. ನನಗ್ ಕತೆ ಎಲ್ಲ ಹೇಳ್ಬೇಡ, ನನಗ್ ಗಡ್ಡ ತೆಗಿ ಈಗ್ಲೇ. ತೆಗಿ 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 ತೆಗಿ. ನಿಂತ್ಕೊಳ್ಳಿ, ಗಾಡಿ ತೆಗಿತಾರೋ ಇಲ್ವಾ? ಏಯ್, ಚಿಂಗಂ ಕೈದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. ಏಯ್, ಬರ್ತೀನಿ ರೀ, ಬಿಡಲ್ಲ ನಿಮ್ಮನ್ನ. ಮೋಟು ಪತ್ಲುನ ಬಿಡಲ್ಲ. ಅವನಿಂದ ಹಿಂಗೆಲ್ಲ ಆಗಿರೋದು. ಅವರು ಎಲ್ಲಿ ಮೋಟು ಪತ್ಲು? ಟೀ ಅಣ್ಣ, ಟೀ ಅಣ್ಣ, ನೋಡಿಲ್ಲಿ ಮೋಟು ಪತ್ಲು ಕಡೆಯಿಂದ ನೋಡಿಲಿ ನನಗೆ ಗಡ್ಡೆ ಬಂದ್ಬಿಟ್ಟಿದೆ. ನಾನಂತೂ ಮೋಟು ಪತ್ಲನ್ನ ಖಂಡಿತ ಬಿಡಲ್ಲ. ಎಲ್ಲಿದ್ದಾರೆ ಮೋಟು ಪತ್ಲು? ಹೇಳು ಹೇಳು. ಯಾರು ಕೊಡ್ತಾರೋ ಅವ್ರಿಗೆ ಒಳ್ಳೇದಾಗ್ಲಿ, ಯಾರು ಕೊಡಲ್ವೋ ಅವ್ರಿಗೂ ಒಳ್ಳೇದಾಗ್ಲಿ. ಎಲ್ಲಾರ ದಾಡಿನೂ ಸರಿ ಹೋಗುತ್ತೆ, ಆದ್ರೆ ಮೋಟು ಪತ್ಲುನ ದಾಡಿನ ಸುಡ್ಬೇಕು, ತಿಳಿತಾ? ವಾ ಗುರುಜಿ ವಾ, ಏನ್ ಕವಿತೆ ಹೇಳಿದ್ರಿ ನೀವು. ನೋಡಿ, ಗುರೂಜಿ ಹೇಳ್ತಾ ಇದ್ದಾರೆ ಮೋಟು ಪತ್ಲು ಗಡ್ಡಕ್ ಬೆಂಕಿ ಹಚ್ಚಿದ್ರೆ ನಮಗೆಲ್ಲ ಸರಿ ಹೋಗುತ್ತೆ ಅಂತ. ಇದೇನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಾವು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಭೇದ ಭಾವ ಮಾಡೋದಿಲ್ಲ. ಎಲ್ಲಾರ ದಾಡಿನೂ ಸರಿ ಹೋಗುತ್ತೆ, ಆದ್ರೆ ನೀವು ಮೋಟು ಪತ್ಲನ್ ದಾಡಿನ ಸುಟ್ಟಾಕ್ಲೇಬೇಕಾಗಿದೆ. ಓಯ್ ನಡೀರಿ, ಮೋಟು ಪತ್ಲು ದಾಡಿನ ಸುಟ್ಬಿಡೋಣ. ಆ ಮೋಟು ಪತ್ಲು ಎಲ್ಲದಿರಪ್ಪ, ತಪ್ಪಿಸ್ಕೊಂಬಿಡ್ರಪ್ಪ, ಅಲ್ಲಿರ್ಬೇಡಿ. ಜನಗಳು ನಿಮ್ ದಾಡಿಗೆ ಬೆಂಕಿ ಹಚ್ಚಕ್ ಬರ್ತಾ ಇದಾರ. ಡಾಕ್ಟರ್ ಫೋನ್ ಮಾಡಿದೆ ಕಣ, ಅವ್ರು ಈ ದಾಡಿನ ಸರಿ ಮಾಡೋದಕ್ಕೆ ಆಂಟಿಡೋಟ್ನ ತಯಾರು ಮಾಡ್ತಿದಾರಂತೆ. ನಡಿಯೋ, ಬೇಗ ಅವ್ರ ಹತ್ರ ಹೋಗ್ಬಿಡೋಣ. ಇದೆಂತ ದಾಡಿ ಇದೆ ನಿಮ್ಗೆ? ಅಯ್ಯೋ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಈ ದಾಡಿಗೆ ಆಂಟಿಡಾಟ ಸುರ್ಕೊಂಬಿಡ್ರಪ್ಪ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನಡಿ, ಈಗ ಹೋಗಿ ಆ ಜಾನ್ಗೆ ಬುದ್ಧಿ ಕಲ್ಸೋಣ ನಾವು. ಜಾನ್ಗೆ ಬುದ್ಧಿ ಕಲ್ಸಾದ್ಮೇಲೆ ಎಲ್ರಿಗೂ ಆಂಟಿಡೋಟ್ ತಗೊಂಡೋಗ್ಬಿಟ್ಟು ಸರಿ ಮಾಡ್ಬಿಡೋಣ ಅವ್ರ ದಾಡಿನ. ನನ್ನ ಹತ್ರ ಅದಕ್ಕೊಂದು ಐಡಿಯಾ ಇದೆ. ಮನೇಲಿ ಅರೆ ಬಾಕ್ಸರಣ್ಣ, ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡೋಣ. ಮೋಟು ಪತ್ಲು ಇಲ್ಲ ಅದರ. ಏಯ್, ಮೋಟು ಪತ್ಲು ಇಲ್ಲೇ ಇದ್ದಾರೆ, ಸುಟ್ಟು ಹಾಕಿ ಅವ್ರ ದಾಡಿನ ಸುಟ್ಟು ಹಾಕಿ. ಹೊಡಿರಿ, ಮೋಟು ಪತ್ಲಿಗೆ ಹೊಡಿರಿ, ಅವ್ರ ದಾಡಿನ ಸುಟ್ಟಾಕಿ ಹೊಡಿರಿ. ಅರೆ ಇರಪ್ಪ, ನಾನು ನಮ್ಮ ದಾಡಿಗೆ ಬೆಂಕಿ ಇಟ್ಟಿದ್ದೆ. ಬೆಂಕಿ ತಾಗ್ತಿದ್ದಂಗೆ ಕೆಳಗೆ ಬಿದ್ದು ಹೊತ್ತು. ಇಲ್ಲಿ ನೋಡಿ. ನನಗೆ ಬೆಂಕಿ ಹಚ್ಚೋದ್ರಿಂದ ಏನೂ ಆಗಲ್ಲ.
ಇದೇನಾಗ್ತಾ ಇದೆ? ದಾಡಿ ಹೇಗ್ ಮಾತಾಡಕ್ ಆಗುತ್ತಾ ಹೇಳಿ? ಏಯ್, ಈ ಬಾಬುನಿಗೆ ಹೊಡೀರಿ. ಅರೆ ನನ್ ದಾಡಿ ನಕ್ಲಿದು. ನಾನು ಜಾನ್ ಜಾನ್ ದ ಡಾನ್ ನೋಡಿದ್ರನ್ನ. ಎಲ್ಲಿ ನೋಡಿ ಇವನಿಗೂ ಒಳಗಡೆ ನಿಜವಾದ ದಾಡಿ ಇದೆ. ಹಚ್ಚಿ ಬೆಂಕಿರ ದಾಡಿಗೆ. ಚಿಂಗಂ ಸರ್, ನನ್ನ ದಾಡಿನ ಸುಟ್ಟಾಕ್ಬೇಡಿ, ಸುಟ್ಬೇಡಿ. ನನ್ನ ಎಲ್ರಿಂದನೂ ಕಾಪಾಡಿ ಕಾಪಾಡಿ. ಬಾಸ್ ಮಾಮ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆಯ ಮಗ್ನೆ ಕವಿತೆನ ಬಿಡು, ಮತ್ತೆ ಓಡ್ತಾ ಇರೋ. Watch India's largest kids library only on Geo Hotstar. Download the app now.